ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ಚಿತ್ತವನ್ನು ಹುಡುಕುವುದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ನಮ್ಮ ಜೀವಿತದ ವಿಷಯವಾಗಿ ದೇವರ ಚಿತ್ತ ಏನಪ್ಪ? ದೇವರ ಚಿತ್ತವನ್ನು ಮಾಡುವುದು ಮನುಷ್ಯನ ಅತ್ಯಂತ ಪ್ರಮುಖವಾದಂಥ ವಿಷಯ. ನೀವು ನೋಡಿ, ತಂದೆಯ ಚಿತ್ತವನ್ನು ಮಾಡುವವರು ಮಾತ್ರ ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡುವರು ಅಂತ ನಾವು ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಹಾಗಾದರೆ ತಂದೆಗೆ ಇಷ್ಟ ಇರುವಂಥದ್ದೇನು? ನೀವು ನೋಡಿ, ಮತ್ತಾಯ 7ನೇ ಅಧ್ಯಾಯ 21 ನಾವು ನೋಡಿಕೊಳ್ಳುವುದಾದರೆ, ಕರ್ತನೆ ಎಂದು ನನಗೆ ಹೇಳುವ ಪ್ರತಿಯೊಬ್ಬನೂ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವನು. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲಾರದಂತೆ. ಹಾಗಾದರೆ ದೇವರ ಚಿತ್ತವನ್ನು ಹುಡುಕುವುದು ಅಂತಂದ್ರೆ ಏನು? ದೇವರಿಗೆ ಇಷ್ಟವಾದಂಥ ಕಾರ್ಯಗಳನ್ನು ಮಾಡುವಂಥದ್ದೇನು ಅನ್ನುವಂಥದ್ದು ನಮ್ಮನ್ನು ಕಾಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಚಿತ್ತ ನೀವು ನೋಡಿ, ಅದೇ ಮತ್ತಾಯ 12ನೇ ಅಧ್ಯಾಯ 5ರಲ್ಲಿ ನಾವು ನೋಡುವುದಾದರೆ, ಇದಲ್ಲದೆ ಸಬ್ಬತ್ ದಿನಗಳಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ತನ್ನು ಅಪವಿತ್ರಪಡಿಸಿದರೂ ನಿರಪರಾಧಿಗಳಾಗಿದ್ದಾರೆಂದು ನೀವು ನ್ಯಾಯ ಪ್ರಮಾಣದಲ್ಲಿ ಓದಲಿಲ್ಲವೇ? ಇಲ್ಲಿ ಒಂದು ಮಾರ್ಗ ಇದೆ. ಆ ಮಾರ್ಗ ಯಾವುದು? ಆ ಮಾರ್ಗ ನಾನು ಪ್ರವೇಶ ಮಾಡ್ತಾ ಇರೋದು ಸರಿಯಾದ ಮಾರ್ಗನ ಅಥವಾ ಸರಿಯಾದ ಮಾರ್ಗ ಅಲ್ವಾ ಅನ್ನುವಂಥದ್ದನ್ನು ನಾನು ಗ್ರಹಿಸಬೇಕಾಗಿದೆ. ಯೇಸು ಕ್ರಿಸ್ತನಲ್ಲಿ ನಾವು ಉಲ್ಲಾಸ ಪಡ್ತೇವೆ, ಆದರೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಎಂಬುದಾಗಿ ನಾವು ನೋಡ್ತೇವೆ, ಅದನ್ನು ನಾವು ಅಭ್ಯಾಸ ಮಾಡ್ತೇವೆ. ಆದರೆ ದೇವರ ಚಿತ್ತವನ್ನು ನಾವು ಯಾಕೆ ಇನ್ನೂ ಕಂಡಿದ್ದಿಲ್ಲ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಯಾಕೆ ನಡೀತಾ ಇದ್ದೇವೆ? ದೇವರನ್ನು ಯಾಕೆ ಪ್ರೀತಿಸುವುದಕ್ಕೆ ನಾವು ಹಿಂದೆ ಹಾಕಿದ್ದೇವೆ ಎಂಬುದಾಗಿ ಅನೇಕ ಪ್ರಶ್ನೆಗಳು, ಅನೇಕ ಸಂಶಯಗಳು ನಮ್ಮನ್ನು ಕಾಡುತ್ತವೆ. ಪ್ರಿಯರೇ, ಕೊಲೊಸ್ಸೆಯ 1ನೇ ಅಧ್ಯಾಯ 19 ನಾವು ನೋಡೋದಾದರೆ, ಆದ ಕಾರಣ ನಾವು ಸಹ ಅದನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಜ್ಞಾನವನ್ನು ಆತ್ಮೀಯ ಗ್ರಹಿಕೆಯನ್ನು ಹೊಂದಿ ಆತನ ಚಿತ್ತದ ವಿಷಯವಾಗಿ ತಿಳುವಳಿಕೆಯಿಂದ ತುಂಬಿಕೊಂಡು. ಇಲ್ಲಿ ನೋಡಿ, ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ಇಲ್ಲಿ ನೋಡಿ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕೊಲೊಸ್ಸೆ ಪತ್ರಿಕೆಯಲ್ಲಿ, ಸಕಲ ಜ್ಞಾನವನ್ನು ಆತ್ಮೀಯ ಗ್ರಹಿಕೆಯನ್ನು ದೇವರು ನಮಗೆ ಸಕಲ ಜ್ಞಾನವನ್ನು ಕೊಟ್ಟಿದ್ದಾರೆ, ಆತ್ಮಿಕವಾದಂಥ ಗ್ರಹಿಕೆಯನ್ನು ಕೊಟ್ಟಿದ್ದಾರೆ. ಆ ಆತ್ಮಿಕವಾದಂಥ ಗ್ರಹಿಕೆಯಲ್ಲಿ ನಾನು ನೀವು ದೇವರ ಚಿತ್ತವನ್ನು ಕಂಡುಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತಂದೆಯ ಚಿತ್ತವನ್ನು ಮಾಡು, ತಂದೆಯ ಚಿತ್ತವನ್ನು ನಡೆಸು ಎಂಬುದಾಗಿ ನೋಡ್ತೇವೆ. ನಾವೆಲ್ಲರೂ ತಂದೆಯ ಚಿತ್ತವನ್ನು ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ, ಪರಲೋಕದ ಒಂದು ಅಗ್ನಿ ಅಭಿಷೇಕವಾಗಲಿ ಸ್ವಾಮಿ. ಯಾರ್ಯಾರು ಮಕ್ಕಳು ಅಭಿಷೇಕಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದರೋ, ಯಾರ್ಯಾರು ಮೊಣಕಾಲಾಕಿ ನೂತನವಾದದ್ದನ್ನು ಬೇಡಿಕೊಳ್ತಾ ಇದ್ದರೋ, ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಿರತಕ್ಕ ಮಕ್ಕಳ ಹೃದಯಗಳ ಮೇಲೆ ಯೇಸು ಕ್ರಿಸ್ತನ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಕ್ಷಮಿಸಪ್ಪ, ಒಂದು ಅಭಿಷೇಕದಿಂದ ನಡೆಸು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ದೇವರು ಒಳ್ಳೆಯವರು,
ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.